ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಿಮ್ಮ ಪ್ರಾರ್ಥನೆಗೆ ಶಿವಪ್ಪನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಏನಿದೆ ಅಂತ ನೋಡೋಣ. ಶಿವಪ್ಪನ ಪ್ರಾರ್ಥನೆ ಮಾಡ್ಕೊಳ್ಳಿ 3 ಬಾರಿ. ಶಿವಪ್ಪನ ಆಶೀರ್ವಾದ ನಿಮಗೆ ಏನಿದೆ, ನಿಮ್ಮ ಪ್ರಾರ್ಥನೆ ಏನಿದೆ ಅದಕ್ಕೆ ಶಿವಪ್ಪನ ಆಶೀರ್ವಾದ ಮತ್ತು ಮಾರ್ಗದರ್ಶನ ಏನು ಕೊಡ್ತಿದ್ದಾರೆ ಅಂತ ನೋಡೋಣ. ಫುಲ್ ಸ್ಟ್ರಾಂಗೆಸ್ಟ್ ಎನರ್ಜಿ ಕಾಲಭೈರವ ಇರುವಂಥ ಕಾಲಭೈರವನ ಎನರ್ಜಿ ಇದೆ. ಶಿವಪ್ಪನ ಏನು ಬ್ಲೆಸ್ಸಿಂಗ್ಸ್ ಥ್ಯಾಂಕ್ ಯು ಶಿವಪ್ಪ. ಫೈನಲ್ ಆಗಿ 3 ಕಾರ್ಡ್ಸ್ನ ಇಡ್ತೀನಿ. ಒಂದು ನಿಮ್ಮ ವಿಚಾರವಾಗಿ ಏನೋ ಒಂದಿಷ್ಟು ನಿಮಗೆ ಸಮಸ್ಯೆಗಳಾಗಿರ್ಬೋದು, ಮತ್ತು ರೀಗೇಟಿಂಗ್ ಪಡೆಯುವಂಥದ್ದಾಗಿರ್ಬೋದು, ಮತ್ತು ಒಂದಿಷ್ಟು ನೆಗೆಟಿವ್ ಆಗಿರುವಂಥ ಹ್ಯಾಬಿಟ್ಸ್ಗಳು ಏನಿದೆ ಅದನ್ನು ರಿಮೂವ್ ಮಾಡೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಹಾರ್ಮ್ ಚಾಂಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಮತ್ತು 3rd ಐ ಚಕ್ರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಒಂದು ಉತ್ತಮ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ನಿಮ್ಮ ಪ್ರಾರ್ಥನೆ ಕೂಡ ನೀವೇನೋ ಒಂದು ಮೆಡಿಟೇಷನ್ನ ಮಾಡ್ತಾ ಇರೋದು ಮುಖಾಂತರ, ನೀವು ಏನೋ ಒಂದು ಜ್ಞಾನನ ಪಡ್ಕೊಳ್ಳೋದು ಮುಖಾಂತರ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ನಿಮಗೆ ಒಂದಿಷ್ಟು ನೆಮ್ಮದಿ ಅವಶ್ಯಕತೆ ಇರ್ಬೋದು, ಒಂದಿಷ್ಟು ಮೆಂಟಲಿ ಸ್ಟ್ರೆಸ್ಗಳಿರ್ಬೋದು, ಒಂದು ಜವಾಬ್ದಾರಿಗಳಿರ್ಬೋದು. ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರನ್ನೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಯಾಕೆಂದರೆ ಇಲ್ಲಿ 2 ಕೂಡ ಎನರ್ಜಿ ಬಂದಿರುವಂಥದ್ದು. ಪಾರ್ವತಿ ದೇವಿಯ ಆಶೀರ್ವಾದನೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ನೆಗೆಟಿವಿಟಿ ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಏನು ರಿಮೂವ್ ಮಾಡಬೇಕಾಗತ್ತೆ ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಒಂದಿಷ್ಟು ಸಮಸ್ಯೆಗಳಾಗಿದೆ, ಬಟ್ ಏನೂ ತೊಂದರೆ ಇಲ್ಲ. ಆ ಸಮಸ್ಯೆಗಳು ಒಂದು ಸ್ವಲ್ಪ ದಿನಗಳ ನಂತರ ಒಂದೊಂದಾಗಿನೇ ಕೂಡ ರಿಮೂವ್ ಆಗುತ್ತೆ ಅಂತ ಬಂದಿರುವಂಥದ್ದು. ಕೆಲವರು ಇಲ್ಲಿ ಒಂದು ರೀತಿಯಲ್ಲಿ ಶಿವಪ್ಪನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಶಿವನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದಿಷ್ಟು ಫ್ಯಾಮಿಲೀಸ್ ಅಂತ ಅಂದರೆ ಆಲ್ಮೋಸ್ಟ್ ಶಿವಪ್ಪನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಎಲ್ಲಿ ದೇವಸ್ಥಾನಗಳಿದೆ ಅಲ್ಲೆಲ್ಲವೂ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ಅಟ್ರಾಕ್ಷನ್ ಇದೆ, ಒಂದಿಷ್ಟು ಪ್ರಯಾಣಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಶಿವನ ಟೆಂಪಲ್ಗೆ ಹೋಗಬೇಕು ಅನ್ನೋದು. ಬಟ್ ಕ್ಲಿಯರ್ ಆಗಿ ನಿಮಗೆ ಖಂಡಿತವಾಗ್ಲೂ ಸದ್ಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹೋಗ್ತೀರ. ಸದ್ಯಕ್ಕೆ ಅದನ್ನು ಒಂದು ಕ್ಲಿಯರ್ ಆಗಿ ನೀವು ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿಕೊಂಡು ಏನೋ ಒಂದು ಸ್ಟಕ್ ಆಗಿ ಇರ್ಬೋದು, ಅದರಿಂದನೂ ಕೂಡ ಮುಂದಿನ ದಿನಗಳಲ್ಲಿ ಹೋಗುವಂಥ ಅವಕಾಶಗಳಿದೆ. ಸದ್ಯಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಒಂದು ಅಕ್ಸೆಪ್ಟ್, ಯಾಕಂದರೆ ನೀವಿರುವಂಥ ಜಾಗ ಆಗಿರ್ಬೋದು, ಇರುವಂಥ ಸ್ಥಿತಿಗಳಾಗಿರ್ಬೋದು, ಇರುವಂಥ ಮನೆ ಆಗಿರ್ಬೋದು, ಭಗವಂತ ಸೃಷ್ಟಿರುವಂಥ ಭೂಮಿ. ಓಕೆ, ಆ ಭೂಮಿಯಲ್ಲೇ ನೀವಿರೋದ್ರಿಂದ ಅದು ಇಲ್ಲಿ ಅಲ್ಲಿ ಅನ್ನೋದು ಯೋಚನೆ ಬರೋದಿಲ್ಲ. ಯಾಕೆ ಬ್ರಹ್ಮಾಂಡದಲ್ಲಿ ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಭಗವಂತ ಭೂಮಿಯನ್ನು ಫುಲ್ ಹಿಡ್ದಿರುವಂಥದ್ದು. ಹಾಗಾಗಿ ಇಡೀ ಭೂಮಿನೇ ಅವ್ರ ಕೈಯಲ್ಲಿ ಇರಬೇಕಾದ್ರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಯಾಕೆ ಅಂತ ಕೇಳ್ತಾ ಇರ್ಬೋದು. ಹಾಗಾಗಿ ನೀವು ಸದ್ಯಕ್ಕೆ ಅದ್ರ ಕಡೆ ಫೋಕಸ್ ಮಾಡಬೇಡಿ. ಹೋಗುವಂಥ ಟೈಮ್ ಬಂದಾಗ ಖಂಡಿತವಾಗ್ಲೂ ಅಲ್ಲಿಗೆ ಕರ್ಸ್ಕೊಳ್ತಾರೆ ಅಂತ ಬಂದಿರುವಂಥದ್ದು. ಏನೇ ಇದ್ರೂ ಒಂದು ಸ್ವಲ್ಪ ಅಕ್ಸೆಪ್ಟ್ ಮಾಡಿದ ರಿಯಾಲಿಟಿ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ರಿಯಾಲಿಟಿ ಏನಿದೆ, ನೀವು ಏನಕ್ಕೆ ಬಂದಿದ್ದೀರಾ, ಯಾವ ಒಂದು ವಿಚಾರವಾಗಿ ಬಂದಿದ್ದೀರಾ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಮತ್ತು ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಮತ್ತು ಫಸ್ಟು ನೀವು ಮಾಡಬೇಕಾಗಿರುವಂಥದ್ದು ವಿಘ್ನಗಳನ್ನ ನಿವಾರಣೆ ಮಾಡ್ಕೊಳ್ಬೇಕಾಗಿರುವಂಥ ಗಣೇಶನ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್. ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ಶಿವಪ್ಪನ ಆಶೀರ್ವಾದ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಬೇರೆಯವ್ರಿಗೆ ನೀವು ಸದ್ಯಕ್ಕೆ ಒಂದು ಸ್ಟಕ್ ಎನರ್ಜಿ ಇದ್ದೀರಾ, ಒಂದು
ಸ್ಟಕ್ ಆಗ್ತಾ ಇರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಸ್ಟಕ್ ಆಗ್ತಿದ್ದೀರಾ. ಆ ಸ್ಟಕ್ಗಳಿಂದ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು. ಮತ್ತು ನೀವು ಒಂದು ಮೂವ್ ಆನ್ ಆಗಬೇಕು. ಹಳೆಯದನ್ನು ನೆನ್ಪು ಮಾಡಿಕೊಂಡು ಅಲ್ಲೇ ಸ್ಟಕ್ ಆಗಿ ಉಳ್ಕೊಳ್ಳುವಂಥದ್ದು, ಅಲ್ಲೇ ಒಂದು ಸ್ಟಕ್ ಎನರ್ಜಿನ ತೋರಿಸ್ತಾ ಇರೋದ್ರಿಂದ ನೀವು ಮೂವ್ ಆನ್ ಆಗೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ. ಅವರ ಆಶೀರ್ವಾದ ನಿಮಗೆ ಇರುತ್ತೆ ಅಂತ ಬಂದಿರುವಂಥದ್ದು. ಲೆಟ್ಗೋ ಮಾಡಿ ಕೆಲವೊಂದು ವಿಚಾರಗಳನ್ನು ಲೆಟ್ಗೋ ಮಾಡಬೇಕಾಗಿರುವಂಥ ವಿಚಾರಗಳನ್ನ ದಯವಿಟ್ಟು ಲೆಟ್ಗೋ ಮಾಡಿ. ಮತ್ತು ನಿಮಗೆ ಒಂದು ಬೆಟರ್ಮೆಂಟ್ ಲೈಫ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು, ಮತ್ತು ಒಂದು ನ್ಯೂ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರಿನ್ಯೂನಿಯನ್ ಕನೆಕ್ಷನ್ ಆಗಿರ್ಬೋದು. ನಿಮಗೆ ಏನು ಅವಶ್ಯಕತೆ ಇದೆ ಅಂದರೆ ಅದು ಎಂಡ್ ಆಗಿ ಮುಂದಿನ ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯ ಬದಲಾವಣೆ ಬರ್ತಾ ಇರುವಂಥದ್ದು, ಒಂದು ಹೊಸ ರೀತಿಯಲ್ಲಿ ಯಾವಾಗಲೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಇದ್ದೀನಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಬಂದಿರುವಂಥದ್ದು. ನಿಮ್ಮ ಪ್ರೇಯರ್ ಏನಿದೆ ಆಗಲೇ ಬಂದಿರೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಗೆ ಶಿವಪ್ಪನ ಆಶೀರ್ವಾದ ಅಂತ ಬಂದಿರೋದ್ರಿಂದ ನಿಮ್ಮ ಪ್ರೇಯರ್ ಏನಿದೆ ಅದನ್ನು ಭಗವಂತ ಖಂಡಿತವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಮಿರಾಕಲ್ ರೀತಿಯಲ್ಲಿ ಭಗವಂತ ನಿಮಗೆ ಸೂಚನೆಗಳ ಮುಖಾಂತರ ನಿಮಗೆ ದರ್ಶನ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ನಿಮಗೆ ಯಾವಾಗಲೂ ಕೂಡ ಹೋಗ್ತಾ ಇರುವಂಥ ದಾರಿಯಲ್ಲಾಗಿರ್ಬೋದು, ಸಡನ್ನಾಗಿ ಆಗಿರ್ಬೋದು, ಒಂದು ರೀತಿ ನೀವು ಪ್ರೇಯರ್ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಯಾವುದೋ ಮುಖಾಂತರ ನಿಮಗೆ ಗೋಚರಗಳು ಆಗುತ್ತೆ, ಎದುರಾಗಿ ಹೋಗಬೇಡಿ ಅಂತ ಬಂದಿರುವಂಥದ್ದು. ನೀವು ಪೇಯ್ನ್ ಪಡಬೇಡಿ, ಡೋಂಟ್ ಪೇ, ಓಕೆ, ಸಾರಿ ಪೇಯ್ನ್. ಯಾಕೆ ಅಂತ ಅಂದರೆ ಅದು ಸೇಫ್ ಅಂತ ಬಂದಿದೆ. ಯಾಕೆ ಅಂದರೆ ನೀವು ಸೇಫಾಗಿ ಇದ್ದೀರಾ ಅಂತ ಬಂದಿದೆ. ನೀವೇನೋ ಸಮಸ್ಯೆಗಳಾಗಿರ್ಬೋದು, ನೋವಾಗಿರ್ಬೋದು, ಪಡಬೇಡಿ, ನೀವು ಸೇಫಾಗಿದ್ದೀರಾ ಅಂತ ಶಿವಪ್ಪನ ಆಶೀರ್ವಾದ ಇರುವಂಥದ್ದು. ಮತ್ತು ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಗೋಲ್ ಇದೆ ಮತ್ತು ನಂಬಿಕೆ ಏನಿದೆ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಟ್ರಸ್ಟ್ ನೀಡೆಡ್ ಅಂತ ಬಂದಿರೋದ್ರಿಂದ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಗೋಲ್ ಕಡೆ ಇರಲಿ, ಅದ್ರ ಮೇಲೆ ನಂಬಿಕೆ ಇದರಲ್ಲಿ ಖಂಡಿತವಾಗ್ಲೂ ನೀವು ಮಾಡ್ತಾ ಇರುವಂಥ ಯಶಸ್ಸಾಗಿರ್ಬೋದು, ನೀವು ಇಟ್ಟಿರುವಂಥ ಪ್ರಾರ್ಥನೆ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತ ಬಂದಿರುವಂಥದ್ದು. ಯಾಕೆ ಅಂತ ಅಂದರೆ ಇಲ್ಲಿ ನೀವು ಜಡ್ಜ್ ಮಾಡ್ತಾ ಇದ್ದೀರಾ, ಏನಾಗುತ್ತೋ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಮತ್ತು ಏನು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ಹಿಂಗೆ ಆಗುತ್ತೆ ಅಂತ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ವರಿ, ಯುವರ್ ಪ್ರೊಟೆಕ್ಷನ್ ಅಂತ ಇದೆ, ಪ್ರೊಟೆಕ್ಷನ್ ಅಂತ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ, ನಿಮ್ಮ ಪ್ರಾರ್ಥನೆಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ. ನೀವು ಯಾರನ್ನು ಕೂಡ ಜಡ್ಜ್ ಮಾಡಿಬಿಡಿ, ಅಂದರೆ ಹಿಂಗೆಲ್ಲ ಆಗ್ಬಿಡುತ್ತಾ ಅನ್ನೋ ಒಂದು ರೀತಿ ಇರ್ಬೋದು. ಖಂಡಿತವಾಗ್ಲೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಬಂದಿರುವಂಥದ್ದು. ನಾನು 3 ಕಾರ್ಡ್ಗಳನ್ನು ಶಫಲ್ ಮಾಡಿ ಇಡ್ತಾ ಇದ್ದೀನಿ ನಿಮಗೋಸ್ಕರ. ನಿಮ್ಗೆ ಇದರಲ್ಲಿ ಯಾವುದು ಪರ್ಸ್ನಲ್ ಆಗಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಶಿವಪ್ಪನ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ, ಶಿವಪ್ಪ ಆಶೀರ್ವಾದ ಮತ್ತು ಮಾರ್ಗದರ್ಶನ ಏನು ಕೊಡ್ತಿದ್ದಾರೆ ಅಂತ ನೋಡೋಣ. ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3 ಆಗಿರುತ್ತೆ. ನಿಮಗೆ ಇದರಲ್ಲಿ ಯಾವುದು ರೆಸೊನೆಂಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದು ನಂಬರ್ 1, ನಂಬರ್ 2, ನಂಬರ್ 3 ಇದಾಗಿರುತ್ತೆ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಗಳು ಬರ್ತಾ ಇರುವಂಥದ್ದು, ಒಂದು ಹ್ಯಾಪಿನೆಸ್ ಬರ್ತಾ ಇರುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಒಂದು ಬದಲಾವಣೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪಿಂಗ್ ಅಂತ ಬರ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಖಂಡಿತವಾಗ್ಲೂ ಇದೆ ಅಂತ ಬಂದಿರುವಂಥದ್ದು. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೀತಿಯ ಬದಲಾವಣೆಗಳು ಬರ್ತಾ ಇರುವಂಥದ್ದು. ನಂಬರ್ 2 ಯಾರು ತಗೊಂಡಿದ್ರಿ ಒಂದು ರೀತಿಯಲ್ಲಿ ನಿಮ್ಗಿರುವಂಥ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂತ ಬಂದಿರುವಂಥದ್ದು. ಒಂದು ಪೀಸ್ಫುಲ್ ಆಗಿರುವಂಗೆ ನಿಮ್ಮ ಮನಸ್ಥಿತಿಗಳನ್ನ ಇಟ್ಕೊಂಡಿರ್ಬೋದು, ಮತ್ತು ನಿಮ್ಮ ಒಂದು ಮನಸ್ಥಿತಿನ ಒಂದು ರೀತಿಯಲ್ಲಿ ಒಂದು ಮಗುವಿನ ಥರ ಇರುವಂಥ ಸ್ವಭಾವದವರ ಕೂಡ ಆಗಿರ್ಬೋದು. ಹಂಗಾಗಿ ನೀವು ಒಂದು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು. ಇಲ್ಲಿ ಏನೋ ಒಂದು ಪಾಲಿಷ್ ಮಾಡೋದಾಗಿರ್ಬೋದು ಅಂತ ಬಂದಿದೆ. ಹಾಗಾಗಿ ನಿಮ್ಮನ್ನು ನೀವು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಕಂಟ್ರೋಲ್ ನೀವು ಇಲ್ಲ, ಒಂದಿಷ್ಟು ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಬೇಕು ಅಂತ ಬಂದಿರುವಂಥದ್ದು. ಅದು ಹೇಗೆ ಸರಿ ಮಾಡ್ಕೊಳ್ಬೇಕು, ಅದು ಯಾಕೆ ಸರಿ ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಒಂದಿಷ್ಟು ಪೀಸ್ಫುಲ್ ಆಗಿರೋ ರೀತಿಯಲ್ಲಿ ಇರೋದಕ್ಕೆ ಟ್ರೈ ಮಾಡಿ.
ನಂಬರ್ 3 ಯಾರಿದೆ ಅವ್ರಿಗೆ ಸೈಲೆಂಟ್ಲಿ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಖಂಡಿತವಾಗ್ಲೂ ಸೈಲೆಂಟಾಗಿ ಮಾಡಿ. ಏನು ಮಾಡಬೇಕು ಅದನ್ನು ನಿಮ್ಮ ಮೈಂಡ್ಗೆ ಸೈಲೆಂಟಾಗಿ ತೊಗೊಳ್ಳಿ. ಏನು ಮಾಡಬೇಕು ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ ರಿಮೈಂಡ್ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು ಅನ್ನೋದನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಸೈಲೆಂಟಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸಗಳನ್ನು ನೀವು ಮಾಡಿದ್ದಲ್ಲಿ ಖಂಡಿತವಾಗ್ಲೂ ಶಿವಪ್ಪನ ಆಶೀರ್ವಾದ ಜೊತೆಗೆ ಯಶಸ್ಸು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.